ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ IAS ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ನೋಡಿ, ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಕರೆಂಟ್ ಅಫೇರ್ಸ್ ಸೆಕ್ಷನ್ ಏನಿದೆಯಲ್ಲ, ಇದು ತುಂಬ ಡೈನಮಿಕ್ ಆಗಿ ಪ್ರಶ್ನೆಗಳು ಬರ್ತಿರೋದ್ರಿಂದ ನೀವು ಜಾಸ್ತಿ ಎಂಫಸೈಸ್ ಮಾಡಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕುರಿತಾಗಿ ಹೆಚ್ಚು MCQಸ್ಗಳನ್ನು ನೀವು ಬಿಡಿಸ್ಬೇಕಾಗುತ್ತೆ. ನೋಡಿ, ಮುಂದಿನ ದಿನಗಳಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಜೊತೆಗೆ MCQs ಇವೆರಡನ್ನೂ ಇಂಟಿಗ್ರೇಟೆಡ್ ಆಗಿ ತಾವು ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳನ್ನು ತಾವು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಆದುದರಿಂದ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಳಿರುತ್ತೆ, ಜೊತೆಗೆ MCQಸ್ಗಳು ಕೂಡ ಬಿಡಿಸಲಾಗ್ತಾ ಹೋಗುತ್ತೆ. ಈ ಸೀರೀಸ್ನ ಸಂಪೂರ್ಣವಾಗಿರ್ತಕ್ಕಂಥ ಉಪಯೋಗವನ್ನು ತಾವು ಪಡ್ಕೊಳ್ಬೇಕಾಗತ್ತೆ. ಕರೆಂಟ್ ಅಫೇರ್ಸ್ ಸೆಕ್ಷನ್ನ ಭಾಗ ಈ ರೀತಿಯಾಗಿದೆ. ಸ್ಕೀಮ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್ ಅಂತ ಹೇಳಿದೆಯಲ್ಲ, ಯಾವುದೇ ಪೇಪರನ್ನು ನೋಡಿ ನೀವು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ನಾವಿಲ್ಲಿ ಮಾತನಾಡ್ಕೊಳ್ತಾ ಇರೋದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ 4ನೇ ಭಾಗದ ಒಂದು ಅಪ್ರೂವಲನ್ನು ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ ಅಂದರೆ, 2024 ಮತ್ತು 2029 ಸಮಯಕ್ಕೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಅಂದರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಅಲ್ವಾ. ಸೊ ಇವುಗಳನ್ನು 2024ರಿಂದ 2028ಕ್ಕೆ ಅಂದರೆ 2028 ಮತ್ತು 2029 ಅವಧಿಗೆ ಎಕ್ಸ್ಟೆನ್ಷನ್ ಮಾಡಲಾಗಿದೆ ಅಂತಕ್ಕಂಥ ಒಂದು ನಿರ್ಧಾರವನ್ನು ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಂಡಿದೆ ಅಲ್ವಾ. ಸೊ ಇದನ್ನೇ ನಿಮಗೆ ಡೈರೆಕ್ಟಾಗಿ MCQಸ್ಗಳನ್ನಾಗಿ ಕೇಳುವಂಥ ಚಾನ್ಸಸ್ ಇದೆ. ಆಲ್ರೆಡಿ ಒಂದು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆ ಯಾವ ರೀತಿಯಾಗಿತ್ತು ಅಂದರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳಿ ಇದೆಯಲ್ಲ, ಈ ಯೋಜನಾ ಈ ಮುಂದಿನ ಎಷ್ಟರ ಅವಧಿಯ ಒಳಗಡೆ ಇದನ್ನು ಹೆಚ್ಚು ಮಾಡಲಾಗಿದೆ ಅಥವಾ ಜಾರಿ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ನೋಡಿ, ಬ್ರೀಫಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದೆಯಲ್ಲ, ಅದನ್ನು 2024-25ರಿಂದ 2028-29 ಅವಧಿಗೆ ಎಕ್ಸ್ಟೆಂಡ್ ಮಾಡಲಾಗಿದೆ ಕೇಂದ್ರ ಸರ್ಕಾರ. ಇದು ಮೊದಲನೇ ಪಾಯಿಂಟ್. ನೋಡಿ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಭಾಗವನ್ನು ಜಾರಿ ಮಾಡಲಾಗಿರುವಂಥದ್ದು. ಇದಕ್ಕೆ ಹಣವನ್ನು 70,125 ಕೋಟಿ ರೂಪಾಯಿ ಮೌಲ್ಯವನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈ ಇನಿಷಿಯೇಟಿವ್ನ ಅಡಿಯಲ್ಲಿ ಒಂದು ಗುರಿಯನ್ನು ಹೊಂದಲಾಗಿದೆ. ನೋಡಿ, 62,500 ಕಿಲೋಮೀಟರ್ನಷ್ಟು ಉದ್ದದ ಒಂದು ರೋಡನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಗುರಿ ಏಮನ್ನು ಹೊಂದಲಾಗಿದೆ. ಇದನ್ನು ತಾವು ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಟರ್ಮನ್ನು ಹೇಳ್ತೀನಿ, ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ರಿಮೋಟ್ ರೂರಲ್ ಏರಿಯಾಸ್ ಅಂತ ಒಂದು ಟರ್ಮ್ ಇದೆ. ನೋಡಿ, ಏನಿದೆ ರಿಮೋಟ್ ಏರಿಯಾಸ್ ಅಂದರೆ, ಯಾವ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರೋದಿಲ್ವೋ ಅಥವಾ ಯಾವ ಪ್ರದೇಶದಲ್ಲಿ ಗುಡ್ ಕಮ್ಯುನಿಕೇಷನ್ ಫೆಸಿಲಿಟಿ ಇರೋದಿಲ್ವೋ ಅಂತಹ ಪ್ರದೇಶವನ್ನು ನಾವು ರಿಮೋಟ್ ಏರಿಯಾಸ್ ಅಂತ ಕರಿತೀವಿ. ಅವರು ರಿಮೋಟ್ ರೂರಲ್ ಏರಿಯಾಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ರಿಮೋಟ್ ರೂರಲ್ ಏರಿಯಾಸಿನ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಜೊತೆಗೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿರ್ಬೋದು, ಇದನ್ನು ಸಾಧನೆ ಮಾಡೋದಕ್ಕೋಸ್ಕರ ಈ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತಕ್ಕಂಥದ್ದನ್ನು ಜಾರಿ ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ರೋಡ್ ಕನೆಕ್ಷನ್ ಮುಖಾಂತರವಾಗಿ ಆ ಹ್ಯಾಬಿಟೇಷನನ್ನು, ಆಕ್ಸೆಸಿಬಿಲಿಟಿಯನ್ನು ಹೆಚ್ಚು ಮಾಡುವಂಥದ್ದು. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ 100% ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. 2000ರಲ್ಲಿ ಇದನ್ನು ಜಾರಿ ಮಾಡಲಾಗುತ್ತೆ. ಮುಖ್ಯ ಉದ್ದೇಶ ಏನು ಅಂದರೆ, ಆಲ್ ವೆದರ್ ರೋಡ್ ಕನೆಕ್ಟಿವಿಟಿಯನ್ನು ಕ್ರಿಯೇಟ್ ಮಾಡುವಂಥದ್ದು. ಅಂದರೆ ಎಲ್ಲ ವೆದರಲ್ಲೂ ಅಥವಾ ಎಲ್ಲ ವಾಯುಗುಣದಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ರೋಡ್ ಕನೆಕ್ಟಿವಿಟಿಯನ್ನು, ರಸ್ತೆ ಸಾರಿಗೆಯನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು. ಮುಂದಿನ ಹಂತದಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡಿರುವುದು ಅಥವಾ ಲಾಂಚ್ ಮಾಡಿರುವಂಥ ಮಿನಿಸ್ಟ್ರಿ ಗ್ರಾಮೀಣಾಭಿವೃದ್ಧಿ ಮಿನಿಸ್ಟ್ರಿ. ಮುಂದುವರೆದಂತೆ ಅರ್ಹತೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಎಲಿಜಿಬಿಲಿಟಿ, ಅರ್ಹತೆ ಅಂತ ನೋಡಿದಾಗ ಪ್ಲೈನ್ ಏರಿಯಾಸ್ಗಳಲ್ಲಿ 500ಕ್ಕಿಂತ ಕಡಿಮೆ ಪಾಪ್ಯುಲೇಷನ್, ಇಲ್ಲಿ ಅಂದರೆ ಘಟ್ಟ ಪ್ರದೇಶದಲ್ಲಿ ಅಥವಾ ಇತರೆ ಅತ್ಯಂತ ಕಷ್ಟವಾಗಿರ್ತಕ್ಕಂತಹ ಪ್ರದೇಶದಲ್ಲಿ 250ಕ್ಕಿಂತ ಕಡಿಮೆ ಜನ ಪಾಪ್ಯುಲೇಷನನ್ನು ಹೊಂದಿರಬೇಕು. ಇದು ಮೊದಲನೇ ಆಗಿರ್ತಕ್ಕಂಥ ಎಲಿಜಿಬಿಲಿಟಿ, ಅದನ್ನು ಅರ್ಹತೆ ಅಂತ ಕರಿತೀವಿ. ಸೊ ಫಂಡಿಂಗ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ, 60 to 40%, 60% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 40% ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ಬಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಂತಲೇ ಬರುತ್ತೆ, ಜೊತೆಗೆ ಹಿಮಾಲಯನ್ ಸ್ಟೇಟ್ಸ್ಗಳಂತ ಬರುತ್ತೆ. ಸೊ ಇವು ಕೂಡ ರಿಮೋಟ್ ಏರಿಯಾಸ್ಗಳಾಗಿರೋದ್ರಿಂದ ಇಲ್ಲಿ ನಮಗೆ ಫಂಡಿಂಗ್ ವ್ಯವಸ್ಥೆ ಏನಾಗ್ತಾ ಹೋಗುತ್ತೆ, ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ 90% ಕೊಟ್ಟರೆ ಸ್ಟೇಟ್ ಗೌರ್ಮೆಂಟ್ 10% ಕೊಡ್ತಕ್ಕಂಥದ್ದು. ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಬೇಕು, ರಸ್ತೆ ಸಂಪರ್ಕವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಮುಂದಿನ ಹಂತದಲ್ಲಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ 1, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ 2, ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಫಾರ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಏರಿಯಾಸ್, ಜೊತೆಗೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ 3. 4 ರೀತಿಯಾಗಿರ್ತಕ್ಕಂಥ ವರ್ಟಿಕಲ್ಸ್ಗಳಿದ್ದಾವೆ. ಇದನ್ನೊಂದು ಬಾರಿ ಗ್ಲಾನ್ಸ್ ಮಾಡಿಕೊಡಿ. ನಂತರದಲ್ಲಿ ಗ್ರಾಮ ಸಡಕ್ ಯೋಜನಾ 1ಅನ್ನು 2000ರಲ್ಲಿ, ಗ್ರಾಮ ಸಡಕ್ ಯೋಜನಾ 3ಅನ್ನು 2013ರಲ್ಲಿ, ಗ್ರಾಮ ಸಡಕ್ ಯೋಜನಾ 3ಅನ್ನು 2019ರಲ್ಲಿ ಜಾರಿ ಮಾಡಲಾಗಿತ್ತು. ಜೊತೆಗೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಎಫೆಕ್ಟೆಡ್ ಏರಿಯಾಸ್ ಅಂತೇಳಿದೆ. ನೋಡಿ, ಅಂದರೆ ಯಾವುದೇ ಒಂದು ಸರ್ಕಾರ ಅಂತ ನೋಡ್ಕೊಂಡಾಗ, ಯಾವುದೇ ಒಂದು ಸಮಾಜ ಅಂತ ನೋಡ್ಕೊಂಡಾಗ ಅಲ್ಲಿ ನಮಗೆ ರೈಟ್ ವಿಂಗ್ಸ್ಗಳು ಇರ್ತಾರೆ, ಜೊತೆಗೆ ಲೆಫ್ಟ್ ವಿಂಗ್ಸ್ಗಳು ಇರ್ತಾರೆ. ಅಂದರೆ
ಯಾವುದೇ ಒಂದು ಸರ್ಕಾರದ ಒಂದು ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನು ಸಪೋರ್ಟ್ ಮಾಡ್ತಕ್ಕಂಥವ್ರು ರೈಟ್ ವಿಂಗ್ಗಳು, ಸಪೋರ್ಟ್ ಮಾಡದೇ ಇರ್ತಕ್ಕಂಥದ್ದು ಲೆಫ್ಟ್ ವಿಂಗ್ಗಳು. ಈ ಲೆಫ್ಟ್ ವಿಂಗ್ಗಳಿಂದ ಅಫೆಕ್ಟ್ ಆಗ್ತಕ್ಕಂತಹ ಪ್ಲೇಸಸ್ಗಳಿದ್ದಲ್ಲ, ಅದನ್ನು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಅಫೆಕ್ಟೆಡ್ ಏರಿಯಾಸ್ ಅಂತೇಳಿ ಕರಿತೇವೆ. ಓಕೆ, ಇದನ್ನು 2016ರಲ್ಲಿ ಜಾರಿ ಮಾಡಿದೆ ಅಂತ ನಾವು ಆಲ್ರೆಡಿ ಇಲ್ಲಿ ಸ್ಟಡಿ ಮಾಡಿದ್ವಿ. ಸೊ ನಂತರದಲ್ಲಿ ಬೆನಿಫಿಟ್ಸ್ ಆಫ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಅಂತ ನಾವು ಕನ್ಸಿಡರ್ ಮಾಡಿದಾಗ ಯಾವ ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ಸ್ ಇದೆ, ಇದರ ಅನುಕೂಲಗಳು ಏನು ಅಂತ ನೋಡ್ಕೊಂಡಾಗ ರೂರಲ್ ಇನ್ಕಮನ್ನು ಬೂಸ್ಟ್ ಮಾಡುತ್ತೆ. ಡೆಫಿನೆಟ್ಟಾಗಿ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ ಸೊ ಆ ಇನ್ಫ್ರಾಸ್ಟ್ರಕ್ಚರಿಂದ ಅಲ್ಲಿರ್ತಕ್ಕಂತಹ ಒಂದು ಜೀವನೋಪಾಯ ಲೈವ್ಲಿಹುಡ್ಗಳು ಏನಾಗ್ತಾ ಹೋಗುತ್ತೆ, ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ದಟ್ ರೂರಲ್ ಏರಿಯಾದಲ್ಲಿರ್ತಕ್ಕಂತಹ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರ ಒಂದು ಆದಾಯ ಹೆಚ್ಚಾಗ್ತಾ ಹೋಗುತ್ತೆ. ಇದರೊಂದಿಗೆ ಕೃಷಿ ಪ್ರಾಡಕ್ಟ್ಸ್ಗಳು ಅಂದರೆ ಕೃಷಿ ಉತ್ಪನ್ನಗಳೇನಿದಲ್ವ, ಅಗ್ರಿಕಲ್ಚರಲ್ ಇನ್ಪುಟ್ಸ್ ಅಥವಾ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ಗಳೇನಿದಾವಲ್ಲ ಅವು ತೀರಾ ಸರಾಗವಾಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ಗುಡ್ ಫಾರ್ಮ್ ಆಫ್ ರೋಡ್ ಫೆಸಿಲಿಟಿ ಇದೆ, ರೋಡ್ ಟ್ರಾನ್ಸ್ಪೋರ್ಟ್ ಇದೆ. ಸೊ ಆದುದರಿಂದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗಳು ಉತ್ತಮವಾಗಿ ಸಾಗಾಣಿಕೆಯನ್ನು ಮಾಡ್ಬೋದು, ವಿಚ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟನ್ನು ಮಾಡ್ಬೋದು. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಜೊತೆಗೆ ಯಾವಾಗಲೂ ಕೂಡ ಮಾರುಕಟ್ಟೆಗೆ, ಫಾರ್ ಎಕ್ಸಾಂಪಲ್ಲು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ ಅಂತ ಅಂದ್ಕೊಳ್ಳಿ, ಆ ಚಟುವಟಿಕೆಗೆ ಮುಖ್ಯವಾಗಿರ್ತಕ್ಕಂತಹ ಫ್ಯೂಯಲ್ ಏನು ಅಂತ ನೋಡ್ಕೊಂಡಾಗ ಮಾರುಕಟ್ಟೆ ಪ್ರದೇಶಗಳು. ಎಷ್ಟೇ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಆಗಲಿ, ಎಷ್ಟೇ ಇಳುವರಿಗಳು ಬಂದೇ ಇರಲಿ, ಸಮರ್ಪಕವಾಗಿರ್ತಕ್ಕಂಥ ಮಾರುಕಟ್ಟೆ ಫೆಸಿಲಿಟಿ ಇಲ್ಲ ಅಂದ್ಕೊಳ್ಳಿ, ಆ ಅಗ್ರಿಕಲ್ಚರಲ್ ಪ್ರೊಡ್ಯೂಸು ತುಂಬ ದಿನ ಉಳಿಯೋದಿಲ್ಲ, ಆದುದರಿಂದ ಬೇಗ ಕೆಟ್ಟೋಗ್ತದೆ. ಈ ಅಗ್ರಿಕಲ್ಚರಲ್ ಪ್ರೊಡ್ಯೂಸಿಗೆ ಸಖತ್ತಾಗಿರ್ತಕ್ಕಂತಹ ಅಂದರೆ ನ್ಯಾಯೋಚಿತವಾಗಿರ್ತಕ್ಕಂಥ ಬೆಲೆ ಬೇಕು ಅಂದರೆ ಸರಿಯಾಗಿರ್ತಕ್ಕಂತಹ ಮಾರುಕಟ್ಟೆ ಫೆಸಿಲಿಟಿಗಳು ಬೇಕಾಗುತ್ತೆ. ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರ 2016ರಲ್ಲಿ ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂತಕ್ಕಂಥ ಒಂದು ಪೋರ್ಟಲನ್ನು ಜಾರಿ ಮಾಡಿತ್ತು. ಸೊ ಈ ಪೋರ್ಟಲ್ನ ಮುಖಾಂತರವಾಗಿ ಯೂನಿಫೈಡ್ ಆಗಿರ್ತಕ್ಕಂಥ ಪ್ರೈಸ್ ಮೆಕ್ಯಾನಿಸಮ್ ಸಿಸ್ಟಮನ್ನು ಜಾರಿ ಮಾಡಲಾಗಿತ್ತು. ಈ ಪಾಯಿಂಟ್ ಕೂಡ ತಾವು ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಮಾರ್ಕೆಟನ್ನು ಈಸಿಯಾಗಿ ಆ್ಯಕ್ಸಸ್ ಮಾಡ್ಬೋದು, ಜೊತೆಗೆ ಆ್ಯಕ್ಸಸ್ಸನ್ನು ಇನ್ಕ್ರೀಸು ಕೂಡ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಯಾವಾಗ ರೋಡ್ ಫೆಸಿಲಿಟೀಸ್ಗಳು ಬರ್ತಾ ಹೋಗ್ತಾವೋ ಈ ರೀತಿಯಾಗಿರ್ತಕ್ಕಂಥ ಅಡ್ವಾಂಟೇಜಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಯಾವಾಗ ಅಗ್ರಿಕಲ್ಚರಲ್ ಪ್ರೊಡ್ಯೂಸಿಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಪ್ರೈಸ್ ಸಿಗ್ತಾ ಇರುತ್ತಲ್ಲ, ಸೊ ಅದು ಆಟೋಮೆಟಿಕ್ಕಾಗಿ ಆ ಒಂದು ಕೃಷಿ ಮಾಡ್ತಕ್ಕಂತಹ ಒಂದು ಫ್ಯಾಮಿಲಿ, ಆ ಫಾರ್ಮರ್ನ ಫ್ಯಾಮಿಲಿ ಏನಾಗ್ತಾ ಹೋಗುತ್ತೆ, ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಇನ್ಕಮ್ ಜಾಸ್ತಿ ಆಗ್ತಾ ಹೋದರೆ ಏನಾಗ್ತಾ ಹೋಗುತ್ತೆ, ಆ ಫ್ಯಾಮಿಲಿಲಿರ್ತಕ್ಕಂತಹ ಮಕ್ಕಳ ಎಜುಕೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ತಾವು ಇಂಟರ್ಪ್ರಿಟೇಷನನ್ನು ಒಂದು ಟಾಪಿಕನ್ನು ನೀವು ತೆಗೆದುಕೊಂಡ್ರೆ ಈ ರೀತಿಯಾಗಿರ್ತಕ್ಕಂತಹ ಅನಾಲಿಸಿಸನ್ನು ತಾವು ಮಾಡಬೇಕಾಗುತ್ತೆ. ಹೇಗೇನು ಮತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡ್ವಾಂಟೇಜನ್ನು ಕಂಟಿನ್ಯೂ ಮಾಡ್ಕೊತ ಹೋಗೋಣ. ರೂರಲ್ ರೋಡ್ಸ್ಗಳನ್ನು ಪ್ರಾಸ್ಪರಿಟಿಗೆ ಅಂದರೆ ಏಳಿಗೆಗೆ ಅದನ್ನು ಮಾರ್ಗವನ್ನು ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡುತ್ತೆ. ಎಜುಕೇಷನ್ನು ಮತ್ತು ಹೆಲ್ತಿಗೆ ಬೆಟರ್ ಆ್ಯಕ್ಸಸ್ಸನ್ನು ಕೊಡುತ್ತೆ. ವಿಲೇಜ್ ರೋಡ್ಗಳನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರವಾಗಿ ಮಹಿಳೆಯರ ಒಂದು ಆಸಕ್ತಿ ಆಗಿರ್ಬೋದು, ಅವರ ಆಯ್ಕೆ ಆಗಿರ್ಬೋದು ಮತ್ತು ಅವರ ಒಂದು ಫ್ರೀಡಮ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಇನ್ಕ್ರೀಸ್ ಮಾಡ್ತಕ್ಕಂತಹ ಕೆಲಸ ಡೈರೆಕ್ಟ್ ಅಲ್ಲದೆ ಇದ್ರೂ ಕೂಡ ಇಂಡೈರೆಕ್ಟಾಗಿ ಆಗ್ತಾ ಹೋಗುತ್ತೆ. ಆದುದರಿಂದ ಯಾವಾಗಲೂ ಕೂಡ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಲು ನಾವು ಈಗ ನೋಡಿ ಸಿಂಗಾಪುರ್ ಅಂತ ದೇಶ ಇದೆ, ಅದೇ ರೀತಿಯಾಗಿ ನಮಗೆ US ಅಂತಕ್ಕಂಥ ದೇಶಗಳಿದ್ದಾವೆ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದನೇ ಆ ದೇಶಗಳಿಗೆ ಯಾವುದೇ ತೊಡಕು ಉಂಟಾಗೋದಿಲ್ಲ. ಆದುದರಿಂದ ಅವರು ಈಸಿಯಾಗಿ ಡೆವಲಪ್ಮೆಂಟ್ ಪ್ರೋಸೆಸನ್ನು ಮಾಡ್ತಾ ಹೋಗ್ತವೆ. ಒಂದು ಬಾರಿ ಇನ್ಫ್ರಾಸ್ಟ್ರಕ್ಚರ್ನ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ಕೊಳ್ಳಿ, ನೋಡಿ ಇದು ಇಂಡೈರೆಕ್ಟಾಗಿ ಎಕನಾಮಿಕ್ ಡೆವಲಪ್ಮೆಂಟಿಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ. ನೋಡಿ, ಮಿಷನ್ ಮೌಸಮ್ ಅಂತ ಕೇಂದ್ರ ಸರ್ಕಾರ ಜಾರಿ ಇಂಟ್ರೊಡ್ಯೂಸ್ ಮಾಡಿದೆ ಒಂದು ಸ್ಕೀಮನ್ನು. ಎಷ್ಟರ ಮೌಲ್ಯದಲ್ಲಿ, 2,000 ಕೋಟಿ ಮೌಲ್ಯದಲ್ಲಿ 2 ವರ್ಷಗಳವರೆಗೆ ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಒಂದು ವಿಷಯ ಬರುತ್ತೆ. ನೋಡಿ, ನಮ್ಮ ಸುತ್ತಮುತ್ತದಲ್ಲಿ ಇರ್ತಕ್ಕಂತಹ ವೆದರನ್ನು ಫೋರ್ಕಾಸ್ಟ್ ಮಾಡೋದ್ರ ಮುಖಾಂತರವಾಗಿ, ನಂತರದಲ್ಲಿ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದ್ರ ಮುಖಾಂತರವಾಗಿ ಅತ್ಯುತ್ತಮವಾಗಿರ್ತಕ್ಕಂತಹ ವೆದರ್ ಫೋರ್ಕಾಸ್ಟಿಂಗನ್ನು ಹೊಂದಬೇಕು ಅನ್ನೋ ಉದ್ದೇಶದಿಂದ ಈ ಮಿಷನ್ ಮೌಸಮ್ ಅಂತಕ್ಕಂತಹ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಇದು ಮೊದಲನೇ ಪಾಯಿಂಟ್ ಆಗ್ತಾ ಹೋಗುತ್ತೆ, ರೈಟ್? ಹಾಗಾದರೆ ವೆದರ್ ಫೋರ್ಕಾಸ್ಟಿಂಗ್ ಏನಕ್ಕೆ ಮಾಡಬೇಕು? ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಅಥವಾ ವಾಯುಯಾನವನ್ನು ಮಾಡ್ತಾಯಿದ್ವಿ, ಸಿವಿಲ್ ಏವಿಯೇಷನ್ ಅಂತ ಕರಿತು ನೋಡಿ. ಏರ್ಪೋರ್ಟ್ ಮುಖಾಂತರವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸರಕು ಸಾಗಣೆ ಆಗಿರ್ಬೋದು, ಅಥವಾ ಪ್ರಯಾಣಿಕರನ್ನು ಸಾಗಾಣಿಕೆ ಮಾಡ್ಕೊತ ಆಗಿರ್ಬೋದು, ಅಥವಾ ಇತರ ಚಟುವಟಿಕೆಗಳಿಗೂ ಕೂಡ ಮಿಷನ್ ಮೌಸಮ್ ಅಂತಕ್ಕಂಥದ್ದು ಡೈರೆಕ್ಟಾಗಿ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಯೂನಿಯನ್ ಕ್ಯಾಬಿನೆಟ್
ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹೊಂದಿರುವಂಥ ಯೂನಿಯನ್ ಕ್ಯಾಬಿನೆಟ್ಟು ಮಿಷನ್ ಮೌಸಮಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಫಂಡಿಂಗ್ ನೀಡಬೇಕು. ಅದು ಕೂಡ ಎಷ್ಟು ವರ್ಷಗಳ ಅವಧಿಯವರೆಗೆ, 2 ವರ್ಷಗಳ ಅವಧಿಯವರೆಗೆ ಪ್ರಾಜೆಕ್ಟ್ ಮೌಸಮ್ನ ಅಡಿಯಲ್ಲಿ ಈ ಹಣವನ್ನು ವಿನಿಯೋಗ ಮಾಡಲಾಗ್ತಾ ಹೋಗುತ್ತೆ. ಯಾವ ಮಿನಿಸ್ಟ್ರಿ ಜಾರಿ ಮಾಡಿದೆ ಅಂತ ಪ್ರಶ್ನೆ ಕೇಳಿದಾಗ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಬರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಏನಿದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಭೂವಿಜ್ಞಾನ ಸಚಿವಾಲಯ ಅಂತ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಸಚಿವಾಲಯ ಇದೆ. ಈ ಪ್ರಾಜೆಕ್ಟ್ ಮೌಸಮ್ ಅಂತಕ್ಕಂಥದ್ದು ಆ ಒಂದು ಸಚಿವಾಲಯ ಜಾರಿ ಮಾಡಲಾಗಿರುವಂಥದ್ದು. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು? ಅಟ್ಮಾಸ್ಫಿಯರಿಕ್ ಸೈನ್ಸಸ್ಗಳು ಮತ್ತು ವೆದರ್ ಫೋರ್ಕಾಸ್ಟಿಂಗನ್ನು ಇಂಪ್ರೂವ್ಮೆಂಟ್ ಮಾಡಬೇಕು, ಅದನ್ನು ಎಫಿಷಿಯೆಂಟಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದೆ. ಮುಂದಿನ ಹಂತದಲ್ಲಿ ಕೀ ಆಬ್ಜೆಕ್ಟಿವ್ಸ್ಗಳೇನು ನೋಡಿ? ಅಕ್ಯುರೇಸಿ ಇನ್ ವೆದರ್ ಫೋರ್ಕಾಸ್ಟಿಂಗ್. ವೆದರ್ ಫೋರ್ಕಾಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ತೀವ್ರತರವಾಗಿರ್ತಕ್ಕಂಥ ನಿಖರತೆಯನ್ನು ಜಾರಿ ಮಾಡುವಂಥದ್ದು. ನೋಡಿ, ಅಡ್ವಾನ್ಸ್ಡ್ ಮಾಡೆಲಿಂಗ್ ಆ್ಯಂಡ್ ಇಂಪ್ರೂವ್ಡ್ ರೇಡಾರ್ ಅಂತೇನಿದೆಯಲ್ಲ, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸ್ಯಾಟಲೈಟ್ ಟೆಕ್ನಾಲಜಿ, ಪ್ರಿಸೈಸ್ ಆಗ್ರೋಮೇಟ್ ಫಾರ್ಮೆಟ್, ಇವೆಲ್ಲದರ ಮುಖ್ಯ ಉದ್ದೇಶವನ್ನು ಹೊಂದಿದೆ ಈ ಪ್ರಾಜೆಕ್ಟ್ ಮೌಸಮ್. ಜೊತೆಗೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕೇಂದ್ರ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಲಾಜಿ ಮತ್ತು ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಮ್ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ಇದೆಯಲ್ಲ, ಇವೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ, ಈ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ನೋಡಿ, ಯಾವುದೇ ಒಂದು ಪ್ರಾಜೆಕ್ಟ್ ಆಗಿರಲಿ ಅಥವಾ ಸ್ಕೀಮ್ ಆಗಿರಲಿ, ನಮಗೆ ಜಾರಿ ಮಾಡೋದೇನೋ ಮಾಡಿಬಿಡ್ತೀವಿ, ಬಟ್ ಅದನ್ನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇದೆಯಲ್ಲ, ಅದು ತುಂಬಾ ಫ್ಯಾಕ್ಟ್ರ್ ಆಗುತ್ತೆ. ಸೊ ಆದುದರಿಂದ ಇಂಪ್ಲಿಮೆಂಟಿಂಗ್ ಏಜೆನ್ಸಿಯನ್ನು ತಾವು ನೆನ್ಪಿಟ್ಕೊಳ್ಳಿ. ನೋಡಿ, ಕೇಂದ್ರ ಸರ್ಕಾರ 70 ವರ್ಷ ಮತ್ತು 70 ವರ್ಷ ದಾಟಿದ ವಯಸ್ಸರಿಗೆ, ಅಂದರೆ ವೃದ್ಧರಿಗೆ ಉತ್ತಮವಾಗಿರ್ತಕ್ಕಂಥ ಹೆಲ್ತ್ ಕವರನ್ನು ಕೊಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ಇತ್ತೀಚೆಗೆ ನೀಡಿರ್ತಕ್ಕಂಥದ್ದು. ಯಾವ ಒಂದು ಯೋಜನೆಯ ಅಡಿಯಲ್ಲಿ? ಆಯುಷ್ಮಾನ್ ಭಾರತ್ PM ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ ಈ ಒಂದು ಅನುಕೂಲವನ್ನು ನೀಡಲಾಗ್ತಾ ಇದೆ, ವಿಸ್ತರಣೆಯನ್ನು ಮಾಡಲಾಗ್ತಾ ಇದೆ. ಏಜ್ ಫ್ಯಾಕ್ಟರ್ ಯಾವುದು? 70 ಆ್ಯಂಡ್ 70 ಎಬೋವ್. ಈ ಯೋಜನೆ ಅಡಿಯಲ್ಲಿ 1 ವರ್ಷಕ್ಕೆ 5 ಲಕ್ಷದ ಮೌಲ್ಯವನ್ನು ಹೊಂದಿರತಕ್ಕಂತಹ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಸನ್ನು, ಟ್ರೀಟ್ಮೆಂಟನ್ನು, ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಟೋಟಲ್ 6 ಕೋಟಿ ಇಂಡಿವಿಜುವಲ್ಸ್ಗಳು ಮತ್ತು 4.5 ಕೋಟಿ ಫ್ಯಾಮಿಲೀಸ್ಗಳಿಗೆ ಈ ಯೋಜನೆಯಿಂದ ಫಲಾನುಭವಿ ನೀಡಲಾಗ್ತಾ ಹೋಗುತ್ತೆ. ಸೊ ವೃದ್ಧರಿಗೆ ಹೊಸದಾಗಿರ್ತಕ್ಕಂಥ ಕಾರ್ಡನ್ನು ಕೂಡ ಪ್ರೊವೈಡ್ ಮಾಡಲಾಗ್ತಾ ಹೋಗುತ್ತೆ. ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಅಥವಾ ಆಯುಷ್ಮಾನ್ ಭಾರತ್ ಯೋಜನಾ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನಿಮಗೆ, ಫಿಶರಿ ಇಂಡಸ್ಟ್ರೀಸ್ಗಳೇ ನಮಗೆಲ್ಲ ಗೊತ್ತಿದೆ ನೋಡಿ, ಅಂದರೆ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವರ್ಕರ್ಸ್ಗಳೇನಿದ್ದಾರಲ್ಲ, ಇವುಗಳಿಗೆ ನಾವು ಯಾವುದೇ ರೀತಿಯ ಐಡೆಂಟಿಫಿಕೇಷನನ್ನು ಹೊಂದೇ ಇರೋದಿಲ್ಲ. ಆದುದರಿಂದ ಡಿಜಿಟಲ್ ಐಡೆಂಟಿಟಿಯನ್ನು ಕೊಡಲಾಗ್ತಾ ಇದೆ ಫಿಶರಿ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ವರ್ಕರ್ಸ್ಗಳಿಗೆ. ಗವರ್ನಮೆಂಟು ಈ ಒಂದು ಇನಿಷಿಯೇಟಿವನ್ನು ಮಾಡರ್ನೈಸ್ ಮಾಡಿ ಭಾರತದಲ್ಲಿರುವಂತಹ ಒಂದು ಫಿಶರಿ ಸೆಕ್ಟರ್ಸನ್ನು ಮಾಡರ್ನೈಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಜೊತೆಗೆ ಡಿಜಿಟಲ್ ಐಡೆಂಟಿಟಿ ಪೋರ್ಟಲ್, ಕ್ಲೈಮೇಟ್ ರೆಸಿಲಿಯೆಂಟ್ ಕೋಸ್ಟಲ್ ವಿಲೇಜಸ್, ಡ್ರೋನ್ ಟೆಕ್ನಾಲಜಿ ಫಾರ್ ಫಿಶಿಂಗ್ ಟ್ರಾನ್ಸ್ಪೋರ್ಟ್, ಸೀವೀಡ್ ಫಾರ್ಮಿಂಗ್ ಸೆಂಟರ್, ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಆ್ಯಂಡ್ ಫಿಶರೀಸ್ ಸ್ಟಾರ್ಟಪ್ಸ್ ಇನ್ಕ್ಯುಬೇಟರ್ಸ್ಗಳನ್ನು ಡಿಜಿಟಲ್ ಐಡೆಂಟಿಟಿ ಮುಖಾಂತರವಾಗಿ ಜಾರಿ ಮಾಡುವಂತಹ ಒಂದು ಮುಖ್ಯವಾದ ಉದ್ದೇಶವನ್ನು ಹೊಂದಿರುವಂಥದ್ದು ನೆನ್ಪಿಟ್ಕೊಳ್ಳಿ. ನೋಡಿ, ಈ ಡಿಜಿಟಲ್ ಐಡೆಂಟಿಟಿಯನ್ನು ಪ್ರೊವೈಡ್ ಮಾಡೋರು ಯಾರು? ಇಂಡಸ್ಟ್ರಿ ವರ್ಕರ್ಸ್ಗಳಿಗೆ ಪ್ರೊವೈಡ್ ಮಾಡೋರು ಯಾರು ಡಿಜಿಟಲ್ ಐಡೆಂಟಿಟಿಯನ್ನು ಅಂತ ನೋಡ್ಕೊಂಡಾಗ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ಪೋರ್ಟಲ್ನ ಮುಖಾಂತರವಾಗಿ ಈ ಡಿಜಿಟಲ್ ಐಡೆಂಟಿಟಿಯನ್ನು ನೀಡಲಾಗ್ತದೆ ಫಿಶರೀಸ್ ಇಂಡಸ್ಟ್ರೀಸ್ ವರ್ಕರ್ಸ್ಗಳಿಗೆ. ಇದೊಂದು ವ್ಯಾಲ್ಯೂ ಚೈನ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ನಂತರದಲ್ಲಿ ಇನಿಷಿಯೇಟಿವ್ಸು ಪ್ರಧಾನಮಂತ್ರಿ ಮತ್ಸ್ಯ ಕಿರಣ ಸಮೃದ್ಧಿ ಸಹ ಯೋಜನಾ ಅಂತೇಳಿದೆಯಲ್ಲ, ಅದರ ಅಡಿಯಲ್ಲಿ ಸಬ್ ಸ್ಕೀಮ್ ಆಗಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಜೊತೆಗೆ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ, ಇದರ ಒಂದು ಸಬ್ ಸ್ಕೀಮ್ ಆಗಿ ಜಾರಿ ಮಾಡಲಾಗಿದೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಹೇಗೆ ನೋಡಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇದೆಯಲ್ಲ, ಇದರ ಒಂದು ಉಪಯೋಜನೆಯಾಗಿ ಜಾರಿ ಮಾಡಲಾಗಿದೆ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆಯನ್ನು. ಸೊ ಈ ಯೋಜನೆ ಮುಖಾಂತರವಾಗಿ ಫಿಶ್ ವರ್ಕನ್ನು ಮಾಡ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ, ಕಾರ್ಮಿಕರಿಗೆ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟನ್ನು ನೀಡುವಂಥದ್ದು, ಪರ್ಫಾರ್ಮೆನ್ಸ್ ಗ್ರ್ಯಾಂಟ್ಸನ್ನು ನೀಡುವಂಥದ್ದು, ಆಕ್ವಾಕಲ್ಚರ್ ಇನ್ಶೂರೆನ್ಸನ್ನು ನೀಡ್ತಕ್ಕಂತಹ ಕೆಲಸವನ್ನು ಈ ಯೋಜನೆ ಮಾಡ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಫಿಶರೀಸ್ ಇಂಡಸ್ಟ್ರಿಯಲ್ಲಿ ಡ್ರೋನ್ ಟೆಕ್ನಾಲಜಿಯನ್ನು ಮತ್ತು ಫಿಶರೀಸ್ ಇನೋವೇಷನನ್ನು ಜಾರಿ ಮಾಡೋಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಏನಿದೆಯಲ್ಲ, ಇಂಪಾರ್ಟೆಂಟ್. ಇದನ್ನು ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಸೆಂಟ್ರಲ್ ಇನ್ಲ್ಯಾಂಡ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು. ಇನ್ನೊಂದು ಪ್ರಮುಖವಾದ ಮಾಹಿತಿ ಇದೆ ನಮಗೆ, ಸೀವೀಡ್ ಫಾರ್ಮಿಂಗ್ ಅನ್ನೋ ಇದಿದೆ. ಈ ಸೀವೀಡ್ ಫಾರ್ಮಿಂಗ್ನ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ, ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ ಮಂಟಪಂ ರೀಜನಲ್ ಸೆಂಟರ್ ಫಾರ್ ದಿ ಸೆಂಟ್ರಲ್ ಮೆರಿನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಪ್ಲೇಸ್ ಆಗಿ ಆಯ್ಕೆ ಮಾಡಲಾಗಿದೆ. ನೋಡಿ, ಫಸ್ಟ್ ಆಫ್ ಆಲ್ ನೀವು ಸೀವೀಡ್ ಫಾರ್ಮಿಂಗ್ ಅಂತೇಳಿದೆಯಲ್ಲ, ಇದು ಕೀವರ್ಡ್ ನೆನ್ಪಿಟ್ಕೊಳ್ಳಿ. ಇದರ ಬಗ್ಗೆ ನೀವು ಕಂಪ್ಲೀಟ್ ಆಗಿರ್ತಕ್ಕಂತಹ ನೋಟ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದರ ಒಂದು ಅಡ್ವಾಂಟೇಜ್ ಏನಾಗಿರುತ್ತೆ,
ಸೊ ಓಷನ್ ಸೈಡಲ್ಲಿ ಅಥವಾ ಒಂದು ಸಮುದ್ರದ ಪ್ರದೇಶದಲ್ಲಿ ಇದನ್ನು ಬೆಳೆದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಅಡ್ವಾಂಟೇಜಸ್ ಆಗುತ್ತೆ, ನೆಗೆಟಿವ್ಸ್ಗಳಿದ್ದಾವೆ, ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಮುಂದಿನ ಹಂತದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳಿದ್ದಾವಲ್ಲ, ಅಂದರೆ ಜಲವಿದ್ಯುತ್ ಯೋಜನೆಗಳೇನಿದ್ದಾವಲ್ಲ ಅವುಗಳಿಗೆ ಬಜೆಟರಿ ಸಪೋರ್ಟನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಒಂದು ವಿಷಯವಾಗಿ ಪ್ರಧಾನಮಂತ್ರಿಯವರ ಒಂದು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೆಸಿದ ಯೂನಿಯನ್ ಕ್ಯಾಬಿನೆಟ್ಟಲ್ಲಿ, ಅದರಲ್ಲಿ ನಮಗೆ ಮಾಹಿತಿ ಸಿಕ್ಕಿದೆ. ಸೊ ಪ್ರಪೋಸಲ್ಸ್ಗಳನ್ನು, ಪ್ರಾಜೆಕ್ಟ್ಗಳನ್ನು ಯಾವುದರ ಮುಖಾಂತರವಾಗಿ ಬಜೆಟರಿ ಸಪೋರ್ಟ್ನ ಮುಖಾಂತರವಾಗಿ ನಾವು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ನಮಗೆ ಈಗ ಗೊತ್ತಾಗಿದೆ. ಸೊ ಒಂದು ಸಚಿವಾಲಯ ಬರುತ್ತೆ, ಮಿನಿಸ್ಟ್ರಿ ಆಫ್ ಪವರ್ ಅಂತಕ್ಕಂಥ ಒಂದು ಸಚಿವಾಲಯ. ಆ ಒಂದು ಸಚಿವಾಲಯ ಅಪ್ರೂವನ್ನು ಮಾಡಿದೆ, ಅನುಮೋದನೆಯನ್ನು ಮಾಡಿದೆ. ಸೊ ಟೈಮ್ ಪೀರಿಯಡನ್ನು ನೋಡುವಂಥ ಸಂದರ್ಭದಲ್ಲಿ 2024-25 ಮತ್ತು 2031-32 ಒಂದು ಟೈಮ್ ಪೀರಿಯಡ್ ಇದೆಯಾ. ಭಾರತದಲ್ಲಿರುವ ಕೆಲವು ಹೈಡ್ರೋ ಎಲೆಕ್ಟ್ರಿಕ್ ಪ್ಲ್ಯಾಂಟ್ಸ್ಗಳನ್ನು ಇಲ್ಲಿ ಎಕ್ಸಾಂಪಲ್ನ ಮುಖಾಂತರವಾಗಿ ನಮಗೆ ಕೊಟ್ಟಿದ್ದೇವೆ. ಸ್ಟೇಟ್ಸ್, ರಿವರ್ ಮತ್ತು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ಗಳನ್ನು ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಎಗೇನ್ ಇಲ್ಲಿ ಲಿಸ್ಟ್ ಇದೆ, ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. PDF ನಿಮಗೆ ಕ್ರಿಯೇಟಿವ್ IAS ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯವಾಗ್ತಾ ಹೋಗುತ್ತೆ. ಇದನ್ನು ಸುಮ್ಮನೆ ಓದಿದರೆ ನಿಮ್ಮ ಟೈಮು ಕೂಡ ವೇಸ್ಟ್ ಆಗ್ತಾ ಹೋಗುತ್ತೆ. ಆದುದರಿಂದ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸರಿಯಾಗಿ ಯಾವ ಸ್ಟೇಟಲ್ಲಿ ಯಾವ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬರುತ್ತೆ ಅನ್ನೋದನ್ನು ತಾವು ಐಡೆಂಟಿಫೈ ಮಾಡಿ. ಇನ್ನೊಂದು ಚಾರ್ಟ್ ಇದೆ, ಇದನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಭಾರತದಲ್ಲಿರುವಂತಹ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂತೆ ಈ ಮ್ಯಾಪ್ನ ಮೂಲಕ ನೀವು ತಿಳ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮುಂದಿನ ವಿಷಯ ಪೋಕ್ಸೋಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವೆಸ್ಟ್ ಬೆಂಗಾಲ್ ಗೌರ್ನಮೆಂಟ್ ಏನು ಮಾಡಿದೆ, ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟನ್ನು ಅಪಾಯಿಂಟ್ ಮಾಡಿದೆ. ಕಾರಣ ಏನು ಅಂದರೆ ಪೋಕ್ಸೋ ಅಡಿಯಲ್ಲಿ, ಕೇಸಸ್ನ ಅಡಿಯಲ್ಲಿ ಇರ್ತಕ್ಕಂತಹ ಚಾರ್ಜಸ್ಗಳನ್ನು ಸ್ಪೀಡಾಗಿ ಎಂಕ್ವೈರಿ ಮಾಡಬೇಕು, ವಿಚಾರಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದೆ ವೆಸ್ಟ್ ಬೆಂಗಾಲ್ ಸರ್ಕಾರ. ಸೊ ಈ ಮೂಲಕ ವೆಸ್ಟ್ ಬೆಂಗಾಲ್ 5 ಪೋಕ್ಸೋ ಕೋರ್ಟನ್ನು ಅಪಾಯಿಂಟ್ ಮಾಡೋದಕ್ಕೆ ತನ್ನ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ನೋಡಿ, ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸ್ ಅಂತ ನೋಡ್ಕೊಂಡಾಗ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗಳು ಏನು ಮಾಡ್ತವೆ ಅಂದರೆ ಒಂದೇ ಒಂದು ಕೇಸನ್ನು ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಈಗ ಪೋಕ್ಸೋ ಅಡಿಯಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಪಾಯಿಂಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಈ ಒಂದು ಕೇಸ್ನ ಕುರಿತಾಗಿ ಮಾತ್ರ ವಿಚಾರಣೆಯನ್ನು ನಡೆಯುತ್ತೆ, ಟ್ರಯಲ್ ನಡೀತಾ ಹೋಗುತ್ತೆ. ಈ ಕೋರ್ಟಲ್ಲಿ ಸ್ಪೆಷಲಾಗಿ 1 ಜುಡಿಷಿಯಲ್ ಆಫೀಸರ್ಸ್ ಇರ್ತಾರೆ, 7 ಸ್ಟಾಫ್ ಮೆಂಬರ್ಸ್ಗಳಿರ್ತಾರೆ. ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸನ್ನು ಜಾರಿ ಮಾಡಿರ್ತಕ್ಕಂಥ ಸಚಿವಾಲಯ ಯಾವುದು ಅಂತ ನೋಡ್ಕೊಂಡಾಗ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅಂತೇಳಿ ಕರಿತೀವಿ, ರೈಟ್. ಸೊ ಭಾರತದಲ್ಲಿ 757 ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸ್ಗಳು ಈಗ ಕೆಲಸ ಮಾಡ್ತಾ ಇದ್ದಾವೆ. ಮುಂದುವರೆದಂತೆ ಪೋಕ್ಸೋಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನೋಡಿ, 18 ವರ್ಷದ ಒಳಗಡೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾವು ಚೈಲ್ಡ್ ಅಂತೇಳಿ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಸ್ಪೆಸಿಫಿಕೇಷನನ್ನು ಮಾಡಿದ್ದಾರೆ. ಚೈಲ್ಡ್ ಅಬ್ಯೂಸರ್ನ ಡಿಫೈನ್ ಮಾಡಿದ್ದಾರೆ. ಇದರ ಸೆಕ್ಷನ್ 7ನ ಅಡಿಯಲ್ಲಿ ಚೈಲ್ಡ್ ಅಬ್ಯೂಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಡೆಫಿನೇಷನನ್ನು ಕೊಡಲಾಗಿದೆ. ಒಂದು ಬಾರಿ ಗ್ಲಾನ್ಸ್ ಮಾಡಿಕೊಳ್ಳಿ. ಈ ಪ್ರಕರಣದ ಅಡಿಯಲ್ಲಿ ತಪ್ಪಿತಸ್ಥನಿಗೆ ರಿಗೋರಿಯಸ್ ಇಂಪ್ರಿಸನ್ಮೆಂಟ್ ಆಫ್ ಲೈಫ್, ಜೀವಾವಧಿ ಅಂದರೆ ಕಠಿಣ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಲಾಗುತ್ತೆ, ಜೊತೆಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ನೋಡಿ, ಸೆಕ್ಷನ್ 44ಅಲ್ಲಿ ಅಂದರೆ ಪೋಕ್ಸೋ ಆ್ಯಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೆಕ್ಷನ್ 44 ಸಬ್ಸೆಕ್ಷನ್ 1ನಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಸ್ಟೇಟ್ ಕಮಿಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಈ 2 ಬಾಡಿಗಳು ಪೋಕ್ಸೋ ಆ್ಯಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆ್ಯಕ್ಟ್ಸ್ಗಳನ್ನು ಜಾರಿ ಮಾಡಬೇಕು ಅಂತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನು ಸೆಕ್ಷನ್ 44 ಸಬ್ಸೆಕ್ಷನ್ 1 ಅಡಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಇಲ್ಲೊಂದು ಇನಿಷಿಯೇಟಿವ್ ಇದೆ, ಬಯೋ E3 ಪಾಲಿಸಿ ಅಂತೇಳಿ ಕರಿತೇವೆ. ಬಯೋ ಟೆಕ್ನಾಲಜಿ ಫಾರ್ ಎಕಾನಮಿ, ಎನ್ವಿರಾನ್ಮೆಂಟ್, ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಈ ಬಯೋ E3 ಪಾಲಿಸಿಯ ಫುಲ್ ಫಾರ್ಮು. ಮುಖ್ಯ ಉದ್ದೇಶ ಏನು ಅಂತ ನೋಡ್ಕೊಂಡಾಗ ಬಯೋ ಮ್ಯಾನುಫ್ಯಾಕ್ಚರಿಂಗನ್ನು ಉನ್ನತ ಮಟ್ಟಗೊಳಿಸುವಂಥದ್ದು, ಅದರ ಪ್ರದರ್ಶನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಜೊತೆಗೆ ಭಾರತವನ್ನು ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಬಯೋಟೆಕ್ನಾಲಜಿ ಇನೋವೇಷನಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಕೂರಿಸ್ತಕ್ಕಂಥದ್ದು ಈ ಬಯೋ E3 ಪಾಲಿಸಿಯ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಅಥವಾ ಏಮ್ ಅಂತಲೂ ಕೂಡ ಹೇಳ್ಬೋದು. ಬಯೋಟೆಕ್ನಾಲಜಿ ಫಾರ್ ಎಕಾನಮಿ, ಎನ್ವಿರಾನ್ಮೆಂಟ್, ಎಂಪ್ಲಾಯ್ಮೆಂಟ್ ಅಂತ ಕರೀತೇವೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳನ್ನು ಬರೆಯುವಂತಹ ಒಂದು ಸಂದರ್ಭದಲ್ಲಿ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಬಯೋ E3 ಪಾಲಿಸಿ ನಮಗೆ ನೆಟ್ ಜೀರೋ ಎಕಾನಮಿ ಅಥವಾ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್, ಗ್ರೀನ್ ಗ್ರೋತ್ ಅಂತಕ್ಕಂಥ ಒಂದು ಇನಿಷಿಯೇಟಿವ್ಗೆ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗ್ತದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲೊಂದು ರಿಪೋರ್ಟ್ ಇದೆ, ಇಂಡಸಿಸ್ ಇದೆ, ಬೆಸ್ಟ್ ಕಂಟ್ರೀಸ್ ಫಾರ್ 2024 ಅಂತೇಳಿ. ಈ ಒಂದು ರಿಪೋರ್ಟ್ನಲ್ಲಿ ಸ್ವಿಟ್ಜರ್ಲೆಂಡ್ ದೇಶ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ, ಅಥವಾ ಬೆಸ್ಟ್ ಕಂಟ್ರೀಸ್ ಫಾರ್ 2024 ಲಿಸ್ಟಲ್ಲಿ ಸ್ವಿಟ್ಜರ್ಲೆಂಡ್ ಗಾಟ್ ಫಸ್ಟ್ ಪ್ಲೇಸ್. ಇದು ಮೊದಲನೇ ಪಾಯಿಂಟ್. ಜೊತೆಗೆ ಇಲ್ಲಿ ಹೈಲೈಟ್ ಏನು ಅಂತ ನೋಡ್ಕೊಂಡಾಗ ಸರ್ವೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅಡ್ವೆಂಚರ್ಸ್, ಎಜಿಲಿಟಿ, ಹೆರಿಟೇಜ್, ಎಂಟರ್ಪ್ರಿನರ್ಶಿಪ್, ಕ್ವಾಲಿಟಿ ಆಫ್ ಲೈಫ್, ಕಲ್ಚರಲ್ ಪರ್ಪೋಸನ್ನು ಆಧಾರವಾಗಿ ಇಟ್ಕೊಂಡು ಹೈಲೈಟ್ಸ್ಗಳನ್ನು, ಮಾನದಂಡಗಳನ್ನು ಆಧಾರವಾಗಿ ಇಟ್ಕೊಂಡು ಸರ್ವೆಯನ್ನು ಮಾಡಲಾಗಿದೆ. ಮುಂದುವರೆದಂತೆ ಈ ಸರ್ವೆಯ ಮುಖ್ಯವಾಗಿರ್ತಕ್ಕಂಥ ಹೈಲೈಟ್ಸ್ಗಳನ್ನು ನೋಡ್ಕೊಂಡಾಗ
ಭಾರತದ ರ್ಯಾಂಕಿಂಗು ಕಳೆದ ವರ್ಷದ ರ್ಯಾಂಕಿಂಗ್ ನಾವು ಹೋಲಿಕೆ ಮಾಡ್ಕೊಂಡಾಗ ಡ್ರಾಪ್ ಆಗಿರ್ತಕ್ಕಂಥ ಪಾಯಿಂಟ್, ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಜಪಾನ್, ಸಿಂಗಪೂರ್, ಚೀನಾ, ಸೌತ್ ಕೊರಿಯಾ ಮ್ಯಾನೇಜ್ ಟು ಟಾಪ್ 25 ಫ್ರಮ್ ಏಷ್ಯಾದ ಒಂದು ಭಾಗದಿಂದ ಟಾಪ್ 25 ಲಿಸ್ಟಲ್ಲಿ ಸಿಂಗಪೂರ್, ಜಪಾನ್, ಚೀನಾ ಮತ್ತು ಸೌತ್ ಕೊರಿಯಾ ರಾಷ್ಟ್ರಗಳಿದ್ದಾವೆ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್ ವರ್ ಓನ್ಲಿ ಮಿಡಲ್ ಈಸ್ಟ್ ಕಂಟ್ರೀಸ್ ದಟ್ ಗಾಟ್ 17 and 25 ಪೊಸಿಷನ್ಸ್ ಇನ್ ದ ಸರ್ವೆ. UAE ಮತ್ತು ಕತಾರ್ ರಾಷ್ಟ್ರಗಳು ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿದ್ದಾವೆ. ಇಲ್ಲಿ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಆ್ಯಂಡ್ IIT ಕಾನ್ಪುರ್ ಮಿನಿಸ್ಟ್ರಿ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಒಂದು ಸೈನ್ ಮಾಡಿದ್ದಾರೆ. ಏನು ಅದು ಅಂತ ನೋಡ್ಕೊಂಡಾಗ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಮತ್ತು IIT ಕಾನ್ಪುರ್ ಎರಡೂ ಸೇರಿಕೊಂಡು ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಿಕೊಂಡಿದ್ದಾರೆ ಹೆಲ್ತ್ ಸೆಕ್ಟರಲ್ಲಿ. ಏನದು ಸೆಕ್ಟರ್ ಅಂತ ನೋಡ್ಕೊಂಡಾಗ, ವಿಷಯ ಅಂತ ನೋಡ್ಕೊಂಡಾಗ ಹೆಲ್ತ್ ರಿಸರ್ಚನ್ನು ಮಾಡೋದರಲ್ಲಿ, ಜೊತೆಗೆ ಇನೋವೇಟಿವ್ ಡೇಟಾ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡೋದರಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಬೇಕು ಅನ್ನೋಂತಹ ಒಂದು ಉದ್ದೇಶವನ್ನು ಇಲ್ಲಿ ಕೈಗೊಳ್ಳಲಾಗಿರುವಂಥದ್ದು. ನೋಡಿ, IIT ಕಾನ್ಪುರ್ ತುಂಬ ಇಂಪಾರ್ಟೆಂಟು. ದೇಶದ ಪ್ರತಿಷ್ಠಿತವಾಗಿರ್ತಕ್ಕಂತಹ IITಗಳಲ್ಲಿ ಅದು ಕೂಡ ಒಂದಾಗಿದೆ. ಸೊ ಹೆಲ್ತ್ ಸೆಕ್ಟರನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ಇನಿಷಿಯೇಟಿವನ್ನು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸೈನ್ ಮಾಡಲಾಗಿರುವಂಥದ್ದು. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನು ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ರೋಗಗಳನ್ನು, ಡಿಸೀಸಸ್ಗಳನ್ನು ಎಫೆಕ್ಟಿವ್ ಆಗಿ ತೆಗೆದುಹಾಕಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿದೆ. ನ್ಯಾಷನಲ್ ಹೆಲ್ತ್ ಅಥಾರಿಟಿ ಏನಿದೆಯಲ್ಲ, ಇದೊಂದು ಸಂಯೋಜಿತವಾಗಿರ್ತಕ್ಕಂಥ ಒಂದು ಪ್ರಾಧಿಕಾರ. ಇದನ್ನು ಯಾವ ಅಡಿಯಲ್ಲಿ ಜಾರಿ ಮಾಡಲಾಗಿದೆ ಅಥವಾ ಯಾವ ಒಂದು ಆ್ಯಕ್ಟ್ನ ಮುಖಾಂತರವಾಗಿ ಜಾರಿ ಮಾಡಲಾಗಿದೆ ಅಂತ ನೋಡ್ಕೊಂಡಾಗ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಆಫ್ 1860 ಅಂತ ಬರುತ್ತೆ ನೋಡಿ, ತುಂಬಾ ಇಂಪಾರ್ಟೆಂಟು. ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ನ್ಯಾಷನಲ್ ಹೆಲ್ತ್ ಅಥಾರಿಟಿಯನ್ನು ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಅಂತೇಳಿ ಕರಿತೀವಿ. ಮುಖ್ಯವಾದ ಉದ್ದೇಶ ಏನು ಅಂದರೆ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಅಂತಕ್ಕಂಥ ಒಂದು ಸ್ಕೀಮ್ ಇದೆಯಲ್ಲ, ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ, ಜೊತೆಗೆ ಗೌರ್ನಮೆಂಟ್ಗಳ ಜೊತೆಗೆ ಸರಿಯಾಗಿರ್ತಕ್ಕಂತಹ ಕೋಆಪ್ರೇಷನನ್ನು ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಇಲ್ಲೊಂದು ಹೈಲೈಟೆಡ್ ಆಗಿರ್ತಕ್ಕಂಥ ಮಾಹಿತಿ ಇದೆ. ನರೇಂದ್ರ ಮೋದಿಯವರು ಸೆಮಿಕಾನ್ ಇಂಡಿಯಾ 2024 ಅಂತಕ್ಕಂಥ ಒಂದು ಕಾಂಕ್ಲೇವನ್ನು ಗ್ರೇಟರ್ ನೋಯ್ಡಾದಲ್ಲಿ ಇನಾಗ್ರೇಷನನ್ನು ಮಾಡಿದ್ದಾರೆ. ಅದನ್ನು ನಾವು ಉದ್ಘಾಟನೆ ಅಂತಲೂ ಕೂಡ ಕರಿತೇವೆ. ಪ್ರೈಮ್ ಮಿನಿಸ್ಟರ್ ಅವರು ನರೇಂದ್ರ ಮೋದಿಯವರು ಸೆಮಿಕಾನ್ ಇಂಡಿಯಾ 2024 ಕಾಂಕ್ಲೇವನ್ನು ಗ್ರೇಟರ್ ನೋಯ್ಡಾ, ಉತ್ತರ ಪ್ರದೇಶದಲ್ಲಿ ಬರುತ್ತೆ ಈ ಪ್ಲೇಸು, ಸೆಪ್ಟೆಂಬರ್ 11, 2024 ಇನಾಗ್ರೇಷನ್ ಮಾಡ್ತಾರೆ. ಈ ಕಾನ್ಫರೆನ್ಸ್ 3 ದಿನಗಳ ಕಾನ್ಫರೆನ್ಸ್ ಆಗಿದೆ. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಾಗ ಇಂಡಿಯಾದಲ್ಲಿ ಸೆಮಿಕಂಡಕ್ಟರ್ಸ್ಗಳು ಅಂತ ಬರ್ತವೆ. ಕಾಮೆಂಟ್ ಸೆಕ್ಷನಲ್ಲಿ ಸೆಮಿಕಂಡಕ್ಟರ್ಗೆ ಅಂದರೆ ಯಾವ ಲೋಹವನ್ನು ಸೆಮಿಕಂಡಕ್ಟರ್ ಅಂತೇಳಿ ಬಳಸ್ಕೊಳ್ತೀವಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಭಾರತದ ಸೆಮಿಕಂಡಕ್ಟರ್ ಸ್ಟ್ರಾಟಜಿ ಮತ್ತು ಪಾಲಿಸಿಯನ್ನು, ಜೊತೆಗೆ ಕಂಟ್ರಿಯಲ್ಲಿ ಆ ಒಂದು ಸೆಮಿಕಂಡಕ್ಟರ್ಸ್ಗಳ ಒಂದು ಪ್ರೊಡಕ್ಷನನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ, ಗ್ಲೋಬಲ್ ಸೆಮಿಕಂಡಕ್ಟರ್ ಹಬ್ ಅನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸೆಮಿಕಾನ್ ಕಾನ್ಫರೆನ್ಸನ್ನು ಹೆಲ್ಡ್ ಮಾಡಲಾಗಿದೆ ಗ್ರೇಟರ್ ನೋಯ್ಡಾದಲ್ಲಿ. ಫಸ್ಟ್ ಆಫ್ ಆಲು ಈ ಸೆಮಿಕಂಡಕ್ಟರ್ ಅಂತ ಏನಿದೆಯಲ್ಲ, ಇದೊಂದು ಫ್ಯೂಚರಿಸ್ಟಿಕ್ ಆಗಿರ್ತಕ್ಕಂತಹ ಒಂದು ಅಂಶ ಅಥವಾ ಸೆಕ್ಟರ್ ಅಂತಲೂ ಕೂಡ ಹೇಳ್ಬೋದು. ಕಾರಣ ಏನು ಅಂದರೆ ನೋಡಿ, ನಾವು ಬಳಸ್ತಕ್ಕಂತಹ ಎಲ್ಲ ಮೊಬೈಲ್ ಫೋನ್ಸ್ಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಸೆಮಿಕಂಡಕ್ಟರಿಂದ ತಯಾರಾಗಿರುವಂಥದ್ದು. ಕಂಡಕ್ಟರ್ ಅಂದ ತಕ್ಷಣ ತಾವು ಒಂದು ಲೋಹವನ್ನು ತಾವು ನೆನ್ಪಿಟ್ಕೊಳ್ಬೇಕು. ಅತ್ಯಂತ ಹಗುರವಾಗಿರ್ತಕ್ಕಂಥ ಲೋಹ ಲೀಥಿಯಂ ಅಂತೇಳಿ ಕರಿತೇವೆ. ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಇದೆ. ಕೆಲವೊಂದು ಅವಾರ್ಡ್ಸ್ಗಳನ್ನು ಹೆಲ್ತ್ ಸೆಕ್ಟರಲ್ಲಿ ಯಾರ್ಯಾರು ರೈಟ್ ಅವೇ ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಅವರನ್ನು ANM, LHV, ನರ್ಸ್ ರೀತಿಯ ಕೆಟಗರಿಯ ಅವಾರ್ಡನ್ನು ನೀಡಲಾಗಿದೆ. ಅವರ ಒಂದು ಲಿಸ್ಟನ್ನು ಕೂಡ ಕೊಡಲಾಗಿದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತೀವಿ. ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಇದೆ. ಅಕೋಲಿ ಬ್ರಿಡ್ಜು, ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಅಕೋಲಿ ಬ್ರಿಡ್ಜನ್ನು ಇನಾಗ್ರೇಷನ್ ಮಾಡಿದರೆ ಅಂತ ಪ್ರಶ್ನೆ ಕೇಳಿದರೆ ಮುಂಬೈ ಸಿಟಿ ಅಂತ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟು ಸೈಟ್. ಈಗ MCQಸ್ಗಳನ್ನು ನೋಡುವಂತಹ ಸಮಯ ನೋಡಿ. ಇಲ್ಲಿ ರೀಸೆಂಟ್ಲಿ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ದ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ 4 ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಫೈನಾನ್ಷಿಯಲ್ ಇಯರ್ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, 2024-25ರಿಂದ 2028 ಮತ್ತು 29 ಅವಧಿಗೆ ಜಾರಿ ಮಾಡಲಾಗಿರುವಂಥದ್ದು. ಮುಂದಿನ ಪ್ರಶ್ನೆ, ರೀಸೆಂಟ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀಮತಿ ದ್ರೌಪದಿ ಮುರ್ಮು ಪ್ರೆಸೆಂಟೆಡ್ ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್ಸ್ ಫಾರ್ ದ ಇಯರ್ 2024. ದೀಸ್ ಅವಾರ್ಡ್ಸ್ ಆರ್ ಗಿವನ್ ಬೈ. ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ನೀಡಿರುವಂಥ ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ಸ್. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ರೀಸೆಂಟ್ಲಿ ದ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ಮಿಷನ್ ಮೌಸಮ್ ವಿತ್ ಎ 2000 crores ಇನ್ವೆಸ್ಟ್ಮೆಂಟ್ ಓವರ್ 2 years ಟು ಎನ್ಹಾನ್ಸ್ ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಇಂಪ್ಲಿಮೆಂಟಿಂಗ್ ಬಾಡಿ ಫಾರ್ ದಿಸ್ ಮಿಷನ್ ಅಂತೇಳಿದೆ. ಸೊ ಈ 3 ರೀತಿಯಾಗಿರ್ತಕ್ಕಂಥ ಬಾಡಿನೂ ಕೂಡ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿದೆ. ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ರೀಸೆಂಟ್ಲಿ ಇನ್ ಎ ನ್ಯೂ ಸರ್ವೆ ವಿಚ್ ಈಸ್ ಕಾಲ್ಡ್ ಬೆಸ್ಟ್ ಕಂಟ್ರೀಸ್ ಫಾರ್ 2024, ಇಟ್ ಈಸ್ ಫೌಂಡ್ ದಟ್ ಸ್ವಿಟ್ಜರ್ಲ್ಯಾಂಡ್ ವಾಸ್ ಕ್ರೌನ್ಡ್ ಆಸ್ ದ ಬೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದಿಸ್ ಸರ್ವೆ ಅಂತೇಳಿದೆ.
ಬೆಸ್ಟ್ ಕಂಟ್ರೀಸ್ ಫಾರ್ 2024 ರ್ಯಾಂಕ್ ಲಿಸ್ಟಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಇದರಲ್ಲಿ ಆಲ್ರೆಡಿ ಸ್ವಿಟ್ಜರ್ಲೆಂಡ್ ಫಸ್ಟ್ ಪ್ಲೇಸ್ ಬಂದುಬಿಟ್ಟಿದೆ, ಬಟ್ ಭಾರತದ ರ್ಯಾಂಕ್ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ 36. ಮುಂದಿನ ಪ್ರಶ್ನೆ, ರೀಸೆಂಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ದ ಬಯೋ E3 ಪಾಲಿಸಿ. ವಾಟ್ ಈಸ್ ದ ಎಕ್ಸ್ಪ್ಯಾನ್ಷನ್ ಆಫ್ ದಿಸ್ ಇನಿಷಿಯೇಟಿವ್ ಅಂತೇಳಿದೆ. ಬಯೋಟೆಕ್ನಾಲಜಿ ಫಾರ್ ಎಕಾನಮಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಏನಿದೆಯಲ್ಲ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲೊಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದೆ. ಮೆಕ್ಸಿಕೋ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಯಾಧೀಶರನ್ನು ಚುನಾವಣೆ ಮುಖಾಂತರವಾಗಿ ಆಯ್ಕೆ ಮಾಡಲಾಗ್ತಾ ಇದೆ. ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಭಾರತದ ಸಂವಿಧಾನದಲ್ಲಿ ನ್ಯಾಯಾಧೀಶರನ್ನು ಅಪಾಯಿಂಟ್ ಮಾಡ್ತೀವಿ. ಅರ್ಥ ಆಗ್ತಿದ್ದು ನಿಮಗೆ? ನ್ಯಾಯಾಧೀಶರನ್ನು ಅಪಾಯಿಂಟ್ ಮಾಡ್ತೀವಿ. ಅದು ಸುಪ್ರೀಂ ಕೋರ್ಟಿನ CJI ಅಂದರೆ ಮುಖ್ಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ಬೋದು, ಅಥವಾ ಹೈಕೋರ್ಟಿನ CJI ಆಗಿರ್ಬೋದು, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಆಗಿರ್ಬೋದು, ಅಥವಾ ಹೈಕೋರ್ಟ್ ಆಗಿರ್ಬೋದು. ಇವುಗಳನ್ನು ನಾವೇನು ಮಾಡ್ತೀವಿ, ನೇಮಕವನ್ನು ಮಾಡ್ತೀವಿ, ವಿಚ್ ಇಸ್ ನಥಿಂಗ್ ಬಟ್ ಅಪಾಯಿಂಟ್ಮೆಂಟನ್ನು ಮಾಡ್ತೀವಿ. ಬಟ್ ಮೆಕ್ಸಿಕೋ ದೇಶ ಏನು ಮಾಡಿದೆ, ಅಪಾಯಿಂಟ್ಮೆಂಟ್ನ ಬದಲಾಗಿ ಚುನಾವಣೆಯನ್ನು ಮಾಡ್ತಾ ಇದೆ. ಸೊ ಈ ಮೂಲಕ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯ ಮುಖಾಂತರವಾಗಿ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂಥ ಮೊದಲ ದೇಶ ಅಂತಕ್ಕಂತಹ ಒಂದು ಪ್ರಖ್ಯಾತಿಯನ್ನು ಮೆಕ್ಸಿಕೋ ದೇಶ ಪಡೆದುಕೊಂಡಿದೆ. ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆಕ್ಸಿಕೋ ದೇಶ ಈ ಕೆಳಗಿನ ಯಾವ ಕಾಂಟಿನೆಂಟಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿಲ್ವೋ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಜೊತೆಗೆ ಹೆಚ್ಚಿನ ವೀಡಿಯೋಸ್ ಬೇಕಾದಂತಹ ಸಂದರ್ಭದಲ್ಲಿ ಕ್ರಿಯೇಟಿವ್ IAS ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಹಿತಿಯನ್ನು ಪಡ್ಕೊಳ್ಳಿ.